ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಮಾಹಿತಿಯನ್ನ ಕವರ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಇದು ಬಿಗಿನರ್ಸ್ ಗೆ ಉಪಯೋಗ ಆಗುವಂತದ್ದು. ನೀವು ಈಗಾಗಲೇ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ, ಹಾಗೆ ಮ್ಯೂಚುವಲ್ ಫಂಡ್ ಬಗ್ಗೆ ನಿಮ್ಗೆ ಈಗಾಗಲೇ ಒಳ್ಳೆ ನಾಲೆಡ್ಜ್ ಇದ್ರೆ ನಿಮ್ಗೇನು ಅಷ್ಟು ಉಪಯೋಗ ಆಗದೇ ಇರಬಹುದು ಈ ವಿಡಿಯೋ. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುವಂತ ಬಿಗಿನರ್ಸ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಹಿತಿ ತಿಳ್ಕೊಳ್ಬೇಕು ಅನ್ನೋರ್ಗೆ ಖಂಡಿತ ಇದು ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಹಾಗಾಗಿ ನಿಮ್ಗೆ ಈಗಾಗಲೇ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದೆ ಅಂತಂದ್ರೆ ಈ ವಿಡಿಯೋನ ಬೇಕಿದ್ರೆ ಇಲ್ಲಿಗೆ ಸ್ಕಿಪ್ ಮಾಡಬಹುದು. ಇಲ್ಲ ತಿಳ್ಕೊಳ್ಳೋಂತ ಕುತೂಹಲ ಇದ್ರೆ ಮುಂದುವರಿಸಬಹುದು. ಏನು ಮುಂದುವರಿಯೋ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಾವ್ದಾದ್ರು ಫಂಡ್ ಅನ್ನ ಅಥವಾ ಸ್ಟಾಕ್ ನ ಉದಾಹರಣೆಯಾಗಿ ತಗೊಂಡ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತಿನ ಟಾಪಿಕ್ ಬಂದು ಹೌ ಟು ಚೂಸ್ ಎ ಮ್ಯೂಚುವಲ್ ಫಂಡ್. ಎಸ್ಪೆಷಲಿ ಬಿಗಿನರ್ಸ್ ಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದು. ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೀನಿ. ಮೇ ಬಿ ನೀವೇನಾದ್ರೂ ಹೊಸಬರಾಗಿದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂತ ಹುಡುಕ್ತಾ ಇದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಕಂಡುಕೊಳ್ಬಹುದು. ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾವು ಹೂಡಿಕೆ ಮಾಡಬೇಕು ಅಂದಾಗ ಸ್ಟಾರ್ಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಯಾಕೆಂದ್ರೆ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ವಿಚಾರಕ್ಕೆ ಬಂದ್ರೆ ದೇರ್ ಆರ್ ಟೂ ಮೆನಿ ಆಪ್ಷನ್ಸ್. ಈಕ್ವಿಟಿ ಇಂದ ಹಿಡಿದು ಡೆಟ್ ಫಂಡ್ಸ್ ವರ್ಗು, ಇಂಡೆಕ್ಸ್ ಇಂದ ಹಿಡಿದು ಥಮ್ಯಾಟಿಕ್ ಫಂಡ್ಸ್ ವರ್ಗು ವೇರಿಯಸ್ ಆಪ್ಷನ್ಸ್ ಇದೆ. ತುಂಬಾ ಜನರಿಗೆ ಕನ್ಫ್ಯೂಸ್ ಕೂಡ ಆಗುತ್ತೆ, ಯಾಕಂದ್ರೆ ಅಷ್ಟು ಆಪ್ಷನ್ಸ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇದೆ. ಹಾಗಾಗಿ ನಮ್ಗೆ ಇದರಲ್ಲಿ ಕ್ಲಾರಿಟಿ ಸಿಗ್ಬೇಕಂದ್ರೆ ಒಂದು ಸಿಂಪಲ್ ಫ್ರೇಮ್ ವರ್ಕ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆ ಸಿಂಪಲ್ ಫ್ರೇಮ್ ವರ್ಕ್ ಇವತ್ತಿನ ಈ ವಿಡಿಯೋ. ಇನ್ ಕೇಸ್ ನೀವೇನಾದ್ರೂ ಹೂಡಿಕೆ ಮಾಡಬೇಕು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಂತ ಪ್ಲಾನ್ ಮಾಡ್ತಿದ್ರೆ ಅಥವಾ ಈಗ ಸ್ಟಾರ್ಟ್ ಮಾಡಿದ್ರೆ ಈಗ ತಾನೇ ಖಂಡಿತ ನಿಮ್ಗೆ ಇದು ಒಂದಷ್ಟು ವಿಷಯವನ್ನ ತಿಳ್ಕೊಳಕ್ಕೆ ದಾರಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ಟೆಪ್ 1 ಏನು? ಮೊದಲಿಗೆ ನಿಮ್ಮ ಗುರಿ ಏನು? ಎಸ್ಪೆಷಲಿ ಫೈನಾನ್ಷಿಯಲ್ ಗೋಲ್. ನಿಮ್ಮ ಗುರಿಯನ್ನ ನೀವು ಮೊದಲು ನಿರ್ಧರಿಸಬೇಕಾಗುತ್ತೆ. ಡಿಫೈನ್ ಯುವರ್ ಫೈನಾನ್ಷಿಯಲ್ ಗೋಲ್. ಇದು ಮೊದಲ ಸ್ಟೆಪ್. ಯಾಕಂದ್ರೆ ನಮ್ಗೊಂದು ಗುರಿ ಇಲ್ಲ ಅಂದ್ರೆ ನಾವು ಗುರಿ ತಲುಪಕ್ ಆಗೋದಿಲ್ಲ. ಯಾವ ಕಡೆ ಅಂತ ಹೋಗ್ತೀವಿ, ಮಧ್ಯೆ ಮಧ್ಯೆ ಡೈವರ್ಟ್ ಆಗ್ಬಿಡ್ತೀವಿ ಎಲ್ಲೆಲ್ಲ. ಹಾಗಾಗಿ ಕ್ಲಿಯರ್ ಗುರಿ ಇರಬೇಕು. ಹಾಗಾದ್ರೆ ಯಾವ ತರ ಗುರಿ? ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ನೋಡೋದಾದ್ರೆ ವೆಕೇಶನ್ ಹೋಗ್ಬೇಕು ಅಂತ ಇರೋದಾಗ್ಬೋದು, ಕಾರ್ ಪರ್ಚೇಸ್ ಮಾಡೋದಾಗ್ಬೋದು. ಈ ತರದ ಗುರಿ ಇದು ಶಾರ್ಟ್ ಟರ್ಮ್ ಗೋಲ್ಸ್. ಮೇ ಬಿ 1 ಇಯರ್ ಅಥವಾ 1 ಇಯರ್ ಒಳಗಡೆ ಇರುವಂತ ಗುರಿಗಳು. ಇದನ್ನ ತಲುಪಬೇಕು ಅಂದ್ರೆ ನೀವು ಈಕ್ವಿಟಿ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಆಗೋದಿಲ್ಲ. ಯಾಕಂದ್ರೆ ಈಕ್ವಿಟಿ ಫಂಡ್ಸ್ ವಾಲಟೈಲ್ ಇರುತ್ತೆ, ಸ್ಟೆಬಿಲಿಟಿ ಇರೋದಿಲ್ಲ. ಯಾಕಂದ್ರೆ ಲಾಸ್ಟ್ 1.5 ವರ್ಷದ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಲ್ಲ. ಇನ್ ಕೇಸ್ ಯಾರಾದ್ರೂ 2024 ಆಗಸ್ಟ್ ಅಲ್ಲ ಜೂನ್ ಅಲ್ಲ ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಈಕ್ವಿಟಿನಲ್ಲಿ ಹೂಡಿಕೆ ಮಾಡಿದ್ರೆ ಅವರ ಪೋರ್ಟ್ಫೋಲಿಯೋದಲ್ಲಿ 30-40% ಡೌನ್ ಆಗಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡಿದ್ದೀರಿ ಅಂದ್ರೆ ಈಕ್ವಿಟೀಸ್ ಅಲ್ಲಿ ಹೂಡಿಕೆ ಮಾಡಬಾರ್ದು. ಆಗ ಡೆಟ್ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ಸ್ಟೆಬಿಲಿಟಿ ಇರುತ್ತೆ, ಜೊತೆಗೆ ಲಿಕ್ವಿಡಿಟಿ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ತಗೊಳ್ಬಹುದಾಗಿರುತ್ತೆ. ಅದೇ ಮೀಡಿಯಂ ಟರ್ಮ್ ಗೋಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಹೋಮ್ ಡೌನ್ ಪೇಮೆಂಟ್ ಅಥವಾ ಮೇಜರ್ ಎಕ್ಸ್ಪೆನ್ಸಸ್, ಯಾವ್ದೋ ಇಂಪಾರ್ಟೆಂಟ್ ಎಕ್ಸ್ಪೆನ್ಸಸ್ ಇದೆ ಮೀಡಿಯಂ ಟರ್ಮ್ ಅಲ್ಲಿ ಅಂದ್ರೆ ವಿತಿನ್ 3 ಇಯರ್ಸ್ ಅಂದಾಗ ಅಂತ ಸಂದರ್ಭದಲ್ಲೂ ಕೂಡ ನಾವು ಡೈರೆಕ್ಟ್ ಫುಲ್ಲಿ ಈಕ್ವಿಟಿಗೆ ಹೂಡಿಕೆ ಮಾಡೋದು ಕೂಡ ಸರಿ ಆಗೋದಿಲ್ಲ. ಹೈಬ್ರಿಡ್ ಆರ್ ಬ್ಯಾಲೆನ್ಸ್ಡ್ ಫಂಡ್ಸ್ ಹೋಗ್ಬೇಕಾಗುತ್ತೆ. ಹೈಬ್ರಿಡ್ ಅಂದ್ರೆ ಇಲ್ಲಿ ಡೆಟ್ ಫಂಡ್ಸ್ ಅಲ್ಲಿ ಜಾಸ್ತಿ ಹೂಡಿಕೆ ಮಾಡ್ತಾರೆ, ಮತ್ತೆ ಸ್ವಲ್ಪ ಈಕ್ವಿಟಿಗೂ ಕೂಡ ಎಕ್ಸ್ಪೋಜರ್ ಇರುತ್ತೆ. ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಕಡೆ, ಕೆಲವು ಕಡೆ ತುಂಬಾ ಕಡಿಮೆ ಎಕ್ಸ್ಪೋಜರ್ ಇರುತ್ತೆ ಈಕ್ವಿಟಿಗೆ. ಹೈಬ್ರಿಡ್ ಆರ್ ಬ್ಯಾಲೆನ್ಸ್ಡ್ ಫಂಡ್ಸ್ ಹೋಗ್ಬೇಕಾಗುತ್ತೆ. ಲಾಂಗ್ ಟರ್ಮ್ ಗೋಲ್ಸ್ ಅಂತಂದ್ರೆ ನೀವೇನಾದ್ರೂ ರಿಟೈರ್ಮೆಂಟ್ ಪ್ಲಾನ್ ಮಾಡ್ತಿದ್ರೆ, ಮಕ್ಕಳ ಎಜುಕೇಶನ್ಗೆ ಪ್ಲಾನ್ ಮಾಡ್ತಿದ್ರೆ ಅಥವಾ ಮಕ್ಕಳ ಮದುವೆಗೆ ಪ್ಲಾನ್ ಮಾಡ್ತಿದ್ರೆ ಅಂತ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಈಕ್ವಿಟಿ ಫಂಡ್ಸ್ ಹೋಗ್ಬೋದು. ಅಬೌವ್ 5 ಇಯರ್ಸ್ ಏನಾದ್ರೂ ಗೋಲ್ಸ್ ಇದೆ ಅಂದ್ರೆ ಆಗ ಈಸಿಯಾಗಿ ಈಕ್ವಿಟಿ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡಬಹುದು. ಯಾಕೆಂದ್ರೆ ಅಲ್ಲಿ ರಿಟರ್ನ್ಸ್ ಪ್ರೊಬಬಿಲಿಟಿ ಕೂಡ ಜಾಸ್ತಿ ಇರುತ್ತೆ, ಜೊತೆಗೆ ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಇನ್ ಕೇಸ್ 1 ವರ್ಷ 2 ವರ್ಷ ಈಕ್ವಿಟೀಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಮೇ ಬಿ 3rd or 4th ಇಯರ್ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಟ್ಟು ಲಾಭವನ್ನು ಕೂಡ ಚಾನ್ಸಸ್ ಇರುತ್ತೆ. ಹಾಗಾಗಿ 5 ಇಯರ್ಸ್ ಅಂಡ್ ಅಬೋವ್ ಟಾರ್ಗೆಟ್ ಇದೆ ಅಂತ ಅಂದ್ರೆ ಈಕ್ವಿಟಿ ಫಂಡ್ಸ್ ಅನ್ನ ಟಾರ್ಗೆಟ್ ಮಾಡಬಹುದು. ಸೊ ಈ ರೀತಿಯಾಗಿ ನಿಮ್ಮ ಗೋಲ್ಸ್ ಏನು? ಶಾರ್ಟ್ ಟರ್ಮ್ ಗೋಲ, ಲಾಂಗ್ ಟರ್ಮ್ ಗುರಿನ ಅಥವಾ ಮೀಡಿಯಂ ಟರ್ಮ್ ಗುರಿನ? ಇದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ನಿಮ್ಮ ಮೈಂಡ್ ಅಲ್ಲಿ. ಹಾಗೂ ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಏನು ಅನ್ನೋದನ್ನ ಇದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಆಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನಾನು ಡೆಟ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡ್ಬೇಕಾ, ಹೈಬ್ರಿಡ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡ್ಬೇಕಾ ಅಥವಾ ಈಕ್ವಿಟಿ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡ್ಬೇಕಂತ. ಈ ಒಂದು ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ 2ನೇ ಸ್ಟೆಪ್ ಏನು ಅಂತಂದ್ರೆ ಅಸೆಸ್ ಯುವರ್ ರಿಸ್ಕ್ ಟಾಲರೆನ್ಸ್. ನಿಮ್ಮ ರಿಸ್ಕ್ ಪ್ರೊಫೈಲ್ ಅನ್ನ ಮಾಡೋದು. ನೀವು ಯಾವ ಮಟ್ಟಿಗಿನ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಿ ಅಂದ್ರೆ ಕೇಪಬಿಲಿಟಿ ಇದೆ. ಇಲ್ಲಿ ನಿಮ್ಮ ಇನ್ಕಮ್ ಆಗ್ಬೋದು ಅಥವಾ ನಿಮ್ಮ ಎಕ್ಸ್ಪೆನ್ಸಸ್ ಆಗ್ಬೋದು, ಹಾಗೆ ಸ್ಟ್ರೆಸ್ ತಗೊಳ್ಳುವಂತ ಕೆಪಾಸಿಟಿ ಆಗ್ಬೋದು. ಇವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಹೈಯರ್ ರಿಸ್ಕ್ ಅಪಟೈಟ್ ಇದೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ, ಅದನ್ನ ತಡ್ಕೊಳ್ಳುವಂತ ಮೈಂಡ್ ಸೆಟ್ ನಿಮ್ಗೆ ಇರಬೇಕು. ಯಾಕಂದ್ರೆ
ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ ಇತ್ತೀಚಿನ 1.5 ವರ್ಷದ ಪರ್ಫಾರ್ಮೆನ್ಸ್ ನೋಡಿದಿರಲ್ಲ, ಈವನ್ ಮ್ಯೂಚುವಲ್ ಫಂಡ್ಸ್ ಗಳು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವಿ, ಮೆಜಾರಿಟಿ ಮ್ಯೂಚುವಲ್ ಫಂಡ್ಸ್. ಸೊ ಇಂತಹ ಬ್ಯಾಡ್ ಸಿಚುಯೇಷನ್ ಅನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಇರಬೇಕು, ಪೇಷನ್ಸ್ ಇಂದ ಇರುವಂತ ಕೆಪಾಸಿಟಿ ಇರಬೇಕು. ಆಗಿದ್ರೆ ಮಾತ್ರ ಹೈಯರ್ ರಿಸ್ಕ್ ಇರುವಂತ ಈಕ್ವಿಟಿ ಓರಿಯೆಂಟೆಡ್ ಫಂಡ್ಸ್ ಅನ್ನ ಆಯ್ಕೆ ಮಾಡಬಹುದಾಗಿರುತ್ತೆ. ಇನ್ ಕೇಸ್ ಇಲ್ಲ ನನಗೆ ತುಂಬಾ ಜಾಸ್ತಿ ರಿಸ್ಕ್ ಬೇಡ, ಲೋಯರ್ ರಿಸ್ಕ್ ಅಪಟೈಟ್ ಇದೆ ನಂದು ಅಂತ ಅಂದ್ರೆ ಸ್ಟೆಬಿಲಿಟಿ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಡೆಟ್ ಫಂಡ್ಸ್ ಅಥವಾ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್ ಈ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಈವನ್ ಸ್ವಲ್ಪ ಇದ್ರಲ್ಲೇ ಸ್ಟೆಬಿಲಿಟಿ ಇರುವಂತಹ ಲಾರ್ಜ್ ಕ್ಯಾಪ್ ಕಡೆ ಕೂಡ ಸ್ಲೈಟ್ಲಿ ಫೋಕಸ್ ಮಾಡಬಹುದಾಗಿರುತ್ತೆ. ಏನೋ ನನಗೆ ರಿಸ್ಕ್ ಬೇಡ ಅಥವಾ ಬೇಡವೇ ಬೇಡ ಅನ್ನೋರು ಆಬ್ವಿಯಸ್ಲಿ ಡೆಟ್ ಫಂಡ್ಸ್ ಕಡೆನೆ ಗಮನ ಕೊಡಬೇಕಾಗುತ್ತೆ. ಜೊತೆಗೆ ಈ ರಿಸ್ಕ್ ಪ್ರೊಫೈಲ್ ಪ್ರತಿ ವರ್ಷ ಕೂಡ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈ ವರ್ಷ ಇರುವಂತಹ ಖರ್ಚುಗಳು ಮುಂದಿನ ವರ್ಷ ಜಾಸ್ತಿ ಆಗ್ಬಹುದು, ಅಥವಾ ನಿಮ್ಮ ಇನ್ಕಮ್ ಜಾಸ್ತಿ ಆದಾಗೆ ನಿಮ್ಮ ರಿಸ್ಕ್ ಪ್ರೊಫೈಲ್ ಅಥವಾ ರಿಸ್ಕ್ ಅಪಟೈಟ್ ಜಾಸ್ತಿ ಆಗುತ್ತೆ. ಅಂದ್ರೆ ನೀವು ಜಾಸ್ತಿ ರಿಸ್ಕ್ ತಗೊಳ್ಳೋಕೆ ಎಲಿಜಿಬಲ್ ಆಗ್ಬಹುದು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದ್ 50,000 ಸಂಬಳ ಬರ್ತಿದೆ ಅಂದ್ರೆ ನೆಕ್ಸ್ಟ್ ಇಯರ್ 60,000 ಆಯ್ತು ಅಂದ್ರೆ ಅವಾಗ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ಕಮ್ ಜಾಸ್ತಿ ಆದಾಗೆ. ಬಟ್ ನಿಮ್ಮ ಖರ್ಚುಗಳು ಯಾವ ಮಟ್ಟದಲ್ಲಿದೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾಗಿ ಓವರ್ ಟೈಮ್ ಚೇಂಜಸ್ ಆಗ್ತಾ ಇರುತ್ತೆ, ಅದಕ್ಕೆ ತಕ್ಕಂತೆ ನಾವು ಕೂಡ ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸ್ಟೆಪ್ 2, ನಿಮ್ಮ ರಿಸ್ಕ್ ಅನ್ನ ಅಳೆಯುವಂತದ್ದು. ನೀವು ಹೈ ರಿಸ್ಕ್ ಪ್ರೊಫೈಲ್ ಇನ್ವೆಸ್ಟರ, ಲೋ ರಿಸ್ಕ್ ಪ್ರೊಫೈಲ್ ಇನ್ವೆಸ್ಟರ. ಹೈ ರಿಸ್ಕ್ ಆದ್ರೆ ಇಕ್ವಿಟಿ ಫಂಡ್ಸ್, ಲೋ ರಿಸ್ಕ್ ಆದ್ರೆ ಡೆಟ್ ಫಂಡ್ಸ್ ಅಂಡ್ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್. ಈ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಜೊತೆಗೆ ನಾನು ಅವರೇಜ್ ಆಗಿ ರಿಸ್ಕ್ ತಗೊಳ್ತೀನಿ ಅಂದ್ರೆ ಹೈ ರಿಸ್ಕ್ ಬೇಡ, ಲೋ ರಿಸ್ಕ್ ಬೇಡ, ಮಿಡ್ ಅಲ್ಲಿ ಇರ್ತೀನಿ ಅಂದ್ರೆ ಆ ಸಂದರ್ಭದಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ ಗಳ ಕಡೆ ಫೋಕಸ್ ಮಾಡಬಹುದಾಗಿರುತ್ತೆ ಈಕ್ವಿಟಿಯಲ್ಲೇ. ಅದ್ರ ಜೊತೆಗೆ ಒಂದಷ್ಟು ಡೆಟ್ ಫಂಡ್ಸ್, ಎರಡು ಬ್ಲೆಂಡೆಡ್ ಆಗಿರಬೇಕು ಅಥವಾ ಎರಡು ಬ್ಲೆಂಡ್ ಆಗಿರುವಂತ ಫಂಡ್ ಗಳನ್ನ ನೋಡಬೇಕು, ಅಲ್ಲಿ ಹೂಡಿಕೆ ಮಾಡಬೇಕಾಗುತ್ತೆ. ಇನ್ನು ಸ್ಟೆಪ್ 3ಗೆ ಬಂದ್ರೆ ಚೂಸ್ ದ ರೈಟ್ ಫಂಡ್ ಕ್ಯಾಟಗರಿ. ಅಂದ್ರೆ ನಾವೀಗ ನಮ್ಮ ಗುರಿಯನ್ನ ನಿರ್ಧಾರ ಮಾಡಿಯಾಗಿದೆ, ನೆಕ್ಸ್ಟ್ ನನ್ನ ರಿಸ್ಕ್ ಅಪಟೈಟ್ ಅನ್ನ ಕಂಡುಹಿಡ್ಕೊಂಡಾಗಿದೆ, ನೆಕ್ಸ್ಟ್ ಫಂಡ್ ಕ್ಯಾಟಗರಿ ಚೂಸ್ ಮಾಡಕ್ಕೆ ಈಸಿ ಆಗೋಯ್ತು. ಫಾರ್ ಎಕ್ಸಾಂಪಲ್ ನಾನು ರಿಸ್ಕ್ ತಗೊಳ್ಳಲ್ಲ, ನನಗೆ ರಿಸ್ಕ್ ಬೇಡ, ನನ್ನ ಗೋಲ್ಸ್ ಬಂದು ಮಿಡ್ ಟರ್ಮ್ ಗೋಲ್ಸ್ ಅಂದ್ರೆ ನಾವು ಅವಾಗ ಡೆಟ್ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಥವಾ ಹೈಬ್ರಿಡ್ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲ ನನ್ನ ಟಾರ್ಗೆಟ್ ಲಾಂಗ್ ಟರ್ಮ್ ಇದೆ, ಸ್ವಲ್ಪ ರಿಸ್ಕ್ ತಗೊಳಕ್ ರೆಡಿ ಇದ್ದೀನಿ ಅಂದ್ರೆ ಈಕ್ವಿಟಿ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅಥವಾ ಇದೆಲ್ಲ ಬೇಡ, ಇಂಡೆಕ್ಸ್ ಫಂಡ್ ಅಥವಾ ETF ಸಾಕು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡಬಹುದು. ಸೊ ನಿಮ್ಮ ಡಿಸಿಷನ್ ಏನಿದೆ ಅದ್ರ ಮೇಲೆ ಫಂಡ್ ಕ್ಯಾಟಗರಿಯನ್ನ ಚೂಸ್ ಮಾಡಬೇಕಾಗುತ್ತೆ. ರಿಸ್ಕ್ ಅಪಟೈಟ್ ಹಾಗೂ ಗೋಲ್ಸ್ ಕ್ಲಿಯರ್ ಆದ್ರೆ ಫಂಡ್ ಕ್ಯಾಟಗರಿಯನ್ನ ಚೂಸ್ ಮಾಡೋದು ಬಹಳ ಈಸಿ. ನೆಕ್ಸ್ಟ್ ಬಂದ್ರೆ ನೀವು ಯಾವ್ದೋ ಒಂದು ಫಂಡ್ ಕ್ಯಾಟಗರಿಯನ್ನ ಸ್ಟಾರ್ಟ್ ಮಾಡಿದ್ರಿ ಅಥವಾ ಚೂಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು, ಆ ಫಂಡ್ ಪರ್ಫಾರ್ಮೆನ್ಸ್ ಹಾಗೂ ಕನ್ಸಿಸ್ಟೆನ್ಸಿಯನ್ನ ಇವ್ಯಾಲ್ಯೂಯೇಟ್ ಮಾಡುವಂತದ್ದು. ಆ ಫಂಡ್ ಓವರ್ ದ ಇಯರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ಯಾ, ಇದನ್ನ ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 year ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಅದು ಶಾರ್ಟ್ ಟರ್ಮ್, 3 years ಅಲ್ಲಿ ಮೀಡಿಯಂ ಟರ್ಮ್, 5 years ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಲಾಂಗ್ ಟರ್ಮ್ ಟ್ರಾಕ್ ರೆಕಾರ್ಡ್ ಹೇಗಿದೆ, ನಂತರ ಸಿನ್ಸ್ ಇನ್ಸೆಪ್ಷನ್ ಅಂದ್ರೆ ಆ ಫಂಡ್ ಯಾವಾಗ ಸ್ಟಾರ್ಟ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ. ಬಟ್ ಇದೊಂದೇ ಮ್ಯಾಟರ್ ಆಗಬಾರ್ದು, ಬಟ್ ಅದನ್ನು ಕೂಡ ನಾವು ನೋಡಬೇಕು. ಜೊತೆಗೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ಯಾ, ಪೀರ್ ಗಳಿಗೆ ಕಂಪೇರ್ ಮಾಡಬೇಕು. ಅಂದ್ರೆ ಸೇಮ್ ಕ್ಯಾಟಗರಿಯಲ್ಲಿ ಬೇರೆ ಯಾವ್ದಾದ್ರು ಫಂಡ್ಸ್ ಇದ್ದೇ ಇರುತ್ತವಲ್ಲ, ಆ ಫಂಡ್ಸ್ ಗಳಿಗೆ ಕಂಪೇರ್ ಮಾಡಬೇಕು. ಜೊತೆಗೆ ಇಂಡೆಕ್ಸ್ ಗೆ ಕಂಪೇರ್ ಮಾಡಬೇಕು. ಬೆಂಚ್ ಮಾರ್ಕ್, ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅದಕ್ಕೆ ಒಂದು ಬೆಂಚ್ ಮಾರ್ಕ್ ಇರುತ್ತೆ. ಯೂಶುವಲಿ ನಿಫ್ಟಿ 500 ಫಾಲೋ ಮಾಡ್ತಾರೆ, ಹಾಗಂತ ಅದೊಂದೇ ಅಂತ ಅಲ್ಲ, ಬಟ್ ಯೂಶುವಲಿ ಫ್ಲೆಕ್ಸಿ ಕ್ಯಾಪ್ ಅಂತ ಬಂದ್ರೆ ಆಲ್ಮೋಸ್ಟ್ ನಿಫ್ಟಿ 500 ಕಂಪೇರ್ ಮಾಡ್ತಾರೆ. ಬೇರೆ ಬೇರೆ ಫಂಡ್ಸ್ ಬೇರೆ ಬೇರೆ ಇಂಡೆಕ್ಸ್ ಅನ್ನ ಬೆಂಚ್ ಮಾರ್ಕ್ ಆಗಿ ಇಟ್ಕೊಂಡಿರ್ತಾರೆ. ಬೆಂಚ್ ಮಾರ್ಕ್ ರಿಟರ್ನ್ಸ್ ಹೇಗಿದೆ, ಈ ಫಂಡ್ ಪರ್ಫಾರ್ಮೆನ್ಸ್ ಹೇಗಿದೆ, ಅಟ್ಲೀಸ್ಟ್ ಬೆಂಚ್ ಮಾರ್ಕ್ ಬೀಟ್ ಮಾಡಬೇಕು. ಇಲ್ಲಾಂದ್ರೆ ನಾವು ಇಂಡೆಕ್ಸ್ ಫಂಡ್ ಅಲ್ಲೇ ಇನ್ವೆಸ್ಟ್ ಮಾಡ್ಬಿಡ್ಬೋದಲ್ಲ ಬೆಂಚ್ ಮಾರ್ಕ್ ಅಲ್ಲೇನ. ಈ ಫಂಡ್ ಗೆ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಕೊಟ್ಟು ಏನ್ ಪ್ರಯೋಜನ, ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂದ್ರೆ. ಹಾಗಾಗಿ ಅದನ್ನ ಕಂಪೇರ್ ಮಾಡಿ ನೋಡಬೇಕು. ಸೇಮ್ ಕ್ಯಾಟಗರಿಯಲ್ಲಿ ಇರುವಂತ ಬೇರೆ ಫಂಡ್ ಗಳು ಜೊತೆಗೆ ಕಂಪೇರ್ ಮಾಡಿದಾಗ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಅಥವಾ ಇಲ್ವಾ, ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡಿದ್ಯಾ ಇಲ್ವಾ, ಕ್ಯಾಟಗರಿ ಅವರೇಜ್ ಎಷ್ಟಿದೆ, ಈ ಫಂಡ್ ಔಟ್ ಪರ್ಫಾರ್ಮ್ ಮಾಡಿದ್ಯಾ, ಇದೆಲ್ಲವನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಇದೆಲ್ಲವೂ ಕೂಡ ನಿಮ್ಗೆ ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ, ಪಬ್ಲಿಕ್ ಪ್ಲಾಟ್ಫಾರ್ಮ್ ಗಳಲ್ಲಿ ಸಿಗುತ್ತೆ. ನೀವು ಮನಿ ಕಂಟ್ರೋಲ್ ಬಳಸಬಹುದು, ಎಕನಾಮಿಕ್ ಟೈಮ್ಸ್ ಬಳಸಬಹುದು, ಅಥವಾ ಈವನ್ ಗ್ರೋದಲ್ಲೂ ಕೂಡ ಕಂಪೇರ್ ಮಾಡಿ ನೋಡಬಹುದು. ನೀವು ಯಾವುದೇ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಇರಲಿ ಎಲ್ಲಾ ಕಡೆ ಕಂಪೇರ್ ಮಾಡಿ ನೋಡುವಂತ ಅವಕಾಶ ಇದ್ದೇ ಇರುತ್ತೆ. ಅದನ್ನ ನೋಡಿನೇ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಜೊತೆಗೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ಯಾ, ಇಂಡೆಕ್ಸ್ ಅನ್ನ ಬೀಟ್ ಮಾಡಿದ್ಯಾ, ಇದನ್ನ ನೋಡಬೇಕಾಗುತ್ತೆ. ನಂತರ ಸ್ಟೆಪ್ 5ಗೆ ಬಂದ್ರೆ ಚೆಕ್ ದ ಫಂಡ್ ಮ್ಯಾನೇಜರ್ಸ್ ಟ್ರಾಕ್ ರೆಕಾರ್ಡ್. ಫಂಡ್ ಮ್ಯಾನೇಜರ್ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ತುಂಬಾ ಜನ ಇದನ್ನ ಮಾಡೋದಿಲ್ಲ. ತುಂಬಾ ಜನ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಫಂಡ್ ಸೆಲೆಕ್ಟ್ ಮಾಡ್ತಾರೆ, ಲಾಸ್ಟ್ 1 year ಅಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ, ಲಾಸ್ಟ್ 2 years ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, 5 years ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡ್ತಾರೆ. ಎಲ್ಲಿ ಜಾಸ್ತಿ ರಿಟರ್ನ್ಸ್ ಇರುತ್ತೋ ಅಲ್ಲಿ ಹೂಡಿಕೆ ಮಾಡ್ತಾರೆ. ನೋ, ಇದು ರಾಂಗ್ ವೇ, ರೈಟ್ ಡೈರೆಕ್ಷನ್ ಅಲ್ಲ. ತುಂಬಾ ಜನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡಿರೋದೇ ಹಿಂಗೆ.
ಎಲ್ಲಿ ಜಾಸ್ತಿ ರಿಟರ್ನ್ಸ್ ಬಂದಿದೆ ಆ ಫಂಡ್ ಅನ್ನು ಆಯ್ಕೆ ಮಾಡೋದು. ಬಟ್ ಅದಕ್ಕೆ ಮುಂಚೆ ನೀವು ಫಂಡ್ ಮ್ಯಾನೇಜರ್ ನ ಟ್ರಾಕ್ ರೆಕಾರ್ಡ್ ಅನ್ನು ಕೂಡ ನೋಡ್ಬೇಕಾಗುತ್ತೆ. ಅವರ ಎಕ್ಸ್ಪೀರಿಯನ್ಸ್ ಏನು, ಅವರ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಏನು, ಜೊತೆಗೆ ಅವರು ಯಾವೆಲ್ಲ ಫಂಡ್ ಗಳಲ್ಲಿ ಈ ಹಿಂದೆ ವರ್ಕ್ ಮಾಡಿದ್ದಾರೆ, ಆ ಫಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಇದನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಕೆಲವು ಸಲ ನಾವು ನೋಡ್ತೀವಿ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಫಂಡ್ ಮ್ಯಾನೇಜರ್ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ಅಂದ್ರೆ ಆ ಪರ್ಟಿಕ್ಯುಲರ್ ಕಂಪನಿ ಸ್ಟಾಕ್ ಏನಾದ್ರು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಅಂದ್ರೆ ಅವತ್ತು ಡೌನ್ ಆಗುತ್ತೆ. ಯಾಕೆಂದ್ರೆ ಆ ಫಂಡ್ ಮ್ಯಾನೇಜರ್ ಕಾರಣಕ್ಕೆ ಆ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ ಕೆಲವು ಸಲ. ಹಾಗಾಗಿ ಅವರು ರೆಸಿಗ್ನೇಷನ್ ಕೊಟ್ಟಂತ ಸಂದರ್ಭದಲ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್. ಹಾಗಂತ ನೆಕ್ಸ್ಟ್ ಬರೋರು ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಲ್ಲ ಅಂತಲ್ಲ, ಬಟ್ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಮಾರ್ಕೆಟ್ಗೆ. ಒಳ್ಳೆ ಫಂಡ್ ಮ್ಯಾನೇಜರ್ ಹೋದ್ರಲ್ಲ ಆಚೆ ಅಂತ. ಹಾಗೆ ಒಳ್ಳೆ ಫಂಡ್ ಮ್ಯಾನೇಜರ್ ನ ಯಾವ್ದಾದ್ರು ಕಂಪನಿ ಆಯ್ಕೆ ಮಾಡ್ಕೊಳ್ತು ಅಂದ್ರೆ ಆ ಕಂಪನಿಯ ಶೇರ್ ಮಾರ್ಕೆಟ್ ಅಲ್ಲಿ ಇತ್ತು ಅಂದ್ರೆ ಇಮಿಡಿಯೇಟ್ಲಿ ರ್ಯಾಲಿ ಕೂಡ ಬರುತ್ತೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಬಂತು ಅಂತ. ಸೊ ಅವರ ಟ್ರಾಕ್ ರೆಕಾರ್ಡ್ ಅನ್ನ ನೋಡಿ ನಾವು ಒಂದಷ್ಟು ವಿಷಯವನ್ನ ತಿಳ್ಕೊಳಕ್ ಅವಕಾಶ ಇರುತ್ತೆ. ಹಾಗಾಗಿ ಫಂಡ್ ಮ್ಯಾನೇಜರ್ ಯಾರು, ಅವರು ಎಲ್ಲಿ ಕೆಲಸ ಮಾಡಿದ್ರು ಈ ಮುಂಚೆ, ಆಗ ಆ ಫಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಈ ಕಂಪನಿಗೆ ಬಂದು ಎಷ್ಟು ದಿನ ಆಗಿದೆ, ಅವ್ರು ಬಂದ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಇದೆಲ್ಲವನ್ನ ಸ್ಟಡಿ ಮಾಡಿದ್ರೆ ನಿಮ್ಗೆ ಒಂದು ಬ್ಲೂ ಪ್ರಿಂಟ್ ಸಿಕ್ಬಿಡುತ್ತೆ ಈ ಫಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ. ಅದ್ರ ಮೇಲೆ ನಿಮ್ಮ ಹೂಡಿಕೆ ಡಿಸೈಡ್ ಆಗ್ಬೇಕು, ಯಾವ್ದೋ ಒಂದು ಫ್ಯಾಕ್ಟರ್ ನ ಮೇಲೆ ಅಲ್ಲ. ಇನ್ನು ನೆಕ್ಸ್ಟ್ ರಿವ್ಯೂ ಕಾಸ್ಟ್ ಅಂಡ್ ಅದರ್ ಡೀಟೇಲ್ಸ್. ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ ಇದನ್ನ ನೋಡ್ಬೇಕು. ತುಂಬಾ ಜನ ಇದನ್ನ ನೋಡಿ ಡಿಸಿಷನ್ ತಗೊಳ್ತಾರೆ. ಹೆಂಗಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ ಅಂದ ತಕ್ಷಣ ಅದನ್ನ ಬಿಟ್ಬಿಡೋದು. ನೋ, ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ ಕಡಿಮೆ ಇದೆ ಅನ್ನೋದು ಕಾರಣ ಆಗಬಾರದು. ಯಾಕೆಂದ್ರೆ ಯಾರಿಗೊತ್ತು ಕಂಪನಿ ಅಥವಾ ಆ ಫಂಡ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ ಬಟ್ ಒಳ್ಳೆ ಫಂಡ್ ಮ್ಯಾನೇಜರ್ ಇದಾರೆ, ಒಳ್ಳೆ ರಿಟರ್ನ್ಸ್ ಕೊಡ್ತಿದ್ದಾರೆ ಅಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಅಲ್ಲಿ ಮ್ಯಾನೇಜ್ ಆಗೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ 0.5% ಎಕ್ಸ್ಪೆನ್ಸ್ ರೇಷಿಯೋ ಇದೆ ಅಂತ ಇಟ್ಕೊಳ್ಳಿ. ಬೇರೆ ಫಂಡ್ ಗಳಿಗೆ ಹೋಲಿಸಿದ್ರೆ 1% ಜಾಸ್ತಿ ರಿಟರ್ನ್ ಸಿಕ್ತು ಅಂದ್ರೆ ನಮ್ಗೆ 0.5 ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಹೋದ್ರೂ ಕೂಡ ಇನ್ನೂ 0.5% ಲಾಭ ಆಯ್ತಲ್ವಾ. ಬರೀ ಎಕ್ಸ್ಪೆನ್ಸ್ ರೇಷಿಯೋದ ಮೇಲೆನೆ ಡಿಸೈಡ್ ಮಾಡಬಾರ್ದು. ಕೆಲವರು ನೋಡೋದಿವೆ, ಒಂದು ರಿಟರ್ನ್ಸ್, ನಂತರ ಎಕ್ಸ್ಪೆನ್ಸ್ ರೇಷಿಯೋ. ನೋ, ಈ ಎಲ್ಲ ಫ್ಯಾಕ್ಟರ್ಸ್ ನಾನು ಈಗಾಗಲೇ ಹೇಳಿದ್ನಲ್ಲ ಒಂದಷ್ಟು ಫ್ಯಾಕ್ಟರ್ಸ್, ಅವನ್ನೆಲ್ಲ ಕೂಡ ನಾವು ಸ್ಟಡಿ ಮಾಡಬೇಕು. ಆಗ್ಲೇ ನಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗೋದು, ಜೊತೆಗೆ ನಮ್ಗೆ ಪ್ರಾಬಬಿಲಿಟಿ ಜಾಸ್ತಿ ಆಗೋದು, ವಿನ್ನಿಂಗ್ ಪ್ರಾಬಬಿಲಿಟಿ. ನಂತರ ಎಕ್ಸಿಟ್ ಲೋಡ್. ಯೂಶಲಿ ಇದು 1 year ವರೆಗೂ ಇರುತ್ತೆ. 0.25 ಇಂದ 1% ವರೆಗೂ ಕೂಡ ಎಕ್ಸಿಟ್ ಲೋಡ್ ಇರುತ್ತೆ. ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇವುಗಳನ್ನ ನೋಡ್ಕೊಳ್ಬೇಕು. ಯಾಕಂದ್ರೆ ಇನ್ ಕೇಸ್ 1 year ಒಳಗಡೆ ನಾವು ಎಕ್ಸಿಟ್ ಆಗ್ಬೇಕು ಅಂತ ಪರಿಸ್ಥಿತಿ ಬಂದ್ರೆ ಮತ್ತೆ ನಾವು ಎಕ್ಸಿಟ್ ಲೋಡ್ ಅನ್ನು ಕೂಡ ಪೇ ಮಾಡಬೇಕಾಗುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಅಂಡ್ ಎಕ್ಸಿಟ್ ಲೋಡ್ ಅನ್ನ ರಿವ್ಯೂ ಮಾಡಿ, ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಜಾಸ್ತಿ ಇದ್ರೆ ಯಾಕೆ ಜಾಸ್ತಿ ಇದೆ, ಕಡಿಮೆ ಇದ್ರೆ ಯಾಕೆ ಕಡಿಮೆ ಇದೆ, ಈ ಪ್ರಶ್ನೆಗಳು ಬರಬೇಕು. ನಮ್ಗೆ ಪ್ರಶ್ನೆಗಳು ಬಂದಷ್ಟು ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಅದಕ್ಕೆ ಉತ್ತರವನ್ನ ಕಂಡುಕೊಳ್ತೀವಿ. ಪ್ರಶ್ನೆನೇ ಬಂದಿಲ್ಲ ಅಂದ್ರೆ ಕ್ಲಾರಿಟಿನೂ ಇಲ್ಲ, ರಿಟರ್ನ್ಸ್ ಇಲ್ಲ ಅನ್ನೋಕ್ಕಾಗುತ್ತೆ. ಹಾಗಾಗಿ ಎಕ್ಸ್ಪೆನ್ಸ್ ರೇಷಿಯೋ ಜೊತೆಗೆ ಎಕ್ಸಿಟ್ ಲೋಡ್ ಜಾಸ್ತಿ ಇದೆ ಅಂದ ತಕ್ಷಣ ಸರಿ ಇಲ್ಲ ಅಂತಲ್ಲ. ಯೂಶುವಲಿ ರೆಗ್ಯುಲರ್ ಪ್ಲಾನ್ಸ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ, ಡೈರೆಕ್ಟ್ ಪ್ಲಾನ್ಸ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ. ಯಾಕೆಂದ್ರೆ ಡೈರೆಕ್ಟ್ ಪ್ಲಾನ್ಸ್ ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತಾರೆ ಅಷ್ಟೇ, ಬಟ್ ರೆಗ್ಯುಲರ್ ಪ್ಲಾನ್ಸ್ ಅಲ್ಲಿ ಫಂಡ್ ಮ್ಯಾನೇಜರ್ ಆಕ್ಟಿವ್ ಆಗಿ ಚರ್ನಿಂಗ್ ಮಾಡ್ತಿರ್ತಾರೆ. ಹಾಗಾಗಿ ಅವ್ರ ಕಾಸ್ಟ್ ಕೂಡ ಸೇರ್ಕೊಳ್ಳೋದ್ರಿಂದ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಅಪಾರ್ಚುನಿಟಿ ಕೂಡ ಹಂಗೆ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಗೆ ಬಂದ್ರೆ ಸ್ಟೆಪ್ 7, ಸ್ಟಾರ್ಟ್ ಸ್ಮಾಲ್ ಅಂಡ್ ಮಾನಿಟರ್ ರೆಗ್ಯುಲರ್ಲಿ. ಸಣ್ಣದಾಗಿ ಅಂದ್ರೆ ನಿಮಗೆ ಎಷ್ಟು ಸಾಧ್ಯ ಅಷ್ಟಿಂದಾನೇ ಶುರು ಮಾಡಿ. ತುಂಬಾ ಜನ ಏನ್ ಮಾಡ್ತಾರೆ, 10,000 ಹಾಕ್ಬೇಕು, 20,000 ಹಾಕ್ಬೇಕು ಅಥವಾ 50,000ದಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಕೊಳ್ತಾರೆ. ನೋ, ನಿಮ್ಗೆ 5,000 ಸಾಧ್ಯ ಆಗುತ್ತಾ ಅಲ್ಲಿಂದಾನೇ ಶುರು ಮಾಡಿ. ಗ್ರಾಜುಯಲ್ ಆಗಿ ಜಾಸ್ತಿ ಮಾಡ್ಕೊಳ್ಳಿ ಬೇಕಾದ್ರೆ SIP ನ. 2,000 ಸಾಧ್ಯ ಆಗುತ್ತಾ ಅಲ್ಲಿಂದಾನೇ ಶುರು ಮಾಡಿ. ಇಯರ್ಲಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಿ. ನನ್ಗೆ ಅಷ್ಟೇ ಆಗ್ಬೇಕು ಇಷ್ಟೇ ಆಗ್ಬೇಕು ಅಂತ ಖಂಡಿತ ಅಂದ್ಕೊಳಕ್ ಹೋಗ್ಬೇಡಿ. ಸ್ಟಾರ್ಟ್ ಸ್ಮಾಲ್, ಗ್ರಾಜುಯಲ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳಿ, ಅಂದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದರಲ್ಲೂ SIP ಮಾಡ್ತೀರಿ ಅಂದ್ರೆ ಪಿ ಕಾಸ್ಟ್ ಅವರೇಜಿಂಗ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂದ್ರೆ ಮಾರ್ಕೆಟ್ಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಬರುತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಗೆ ಒಳ್ಳೆ ಯೂನಿಟ್ಸ್ ಅಲಾಟ್ ಆಗುತ್ತೆ. ಸ್ಟಾರ್ಟ್ ಮಾಡಿ, ಸಣ್ಣದಾಗಾದ್ರೂ ಸರಿ. ಯಾರು ಸ್ಟಾರ್ಟ್ ಮಾಡ್ತಾರೋ, ಯಾರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೋ ಅವರು ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗೋದು. ಸ್ಟಾರ್ಟ್ ಮಾಡೋಣ 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 ಅಂತ ವರ್ಷಾನ್ಗಟ್ಲೆ ಕಾಯೋರು ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಸ್ಟಾರ್ಟ್ ಮಾಡಿ, ಸಣ್ಣದಾಗಾದ್ರೂ ಪರವಾಗಿಲ್ಲ. ಜೊತೆಗೆ ರಿವ್ಯೂ ಮಾಡಿ, 6 months ಒಂದ್ಸಲ ಅಥವಾ ವರ್ಷಕ್ಕೊಂದ್ಸಲ ರಿವ್ಯೂ ಮಾಡಿ ಆ ಫಂಡ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಬೇರೆ ಫಂಡ್ ಗಳಿಗೆ ಹೋಲಿಸಿದ್ರೆ. ಇನ್ ಕೇಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ, ಎಲ್ಲಿ ಜಾಸ್ತಿ ಹೂಡಿಕೆ ಮಾಡಿದ್ದಾರೆ, ಯಾವ್ದಾದ್ರು ಫಂಡ್ ಬೀಟಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಆ ಫಂಡ್ ಯಾಕೆ ಈ ಫಂಡ್ ನ ಬೀಟ್ ಮಾಡ್ತು. ಇನ್ ಕೇಸ್ ನಿಮ್ಮ ಫಂಡ್ ಬೇರೆ ಫಂಡ್ಸ್ ಗಳನ್ನ ಬೀಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ನನ್ನ ಫಂಡ್ ಒಳ್ಳೆ ಪರ್ಫಾರ್ಮ್ ಮಾಡ್ತು ಅಂತ ಖುಷಿಯಿಂದ ಇರಿ. ಆದ್ರೆ ಅಟ್ ದ ಸೇಮ್ ಟೈಮ್ ಯಾಕೆ ನನ್ನ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಆ ಇನ್ನೊಂದು ಫಂಡ್ ಗೆ ಕಂಪೇರ್ ಮಾಡಿದ್ರೆ ಇದನ್ನ ಚೆಕ್ ಮಾಡಿ. ಇದರಿಂದ ಕೂಡ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ನಮಗೆ. ಬಟ್ ಇದನ್ನ ತುಂಬಾ ಜನ ಮಾಡೋದಿಲ್ಲ. ಮಾಡಬೇಕು, ಲಿಟ್ರಲಿ ಮಾಡಬೇಕು. ಯಾಕಂದ್ರೆ ನಾವು ಒಳ್ಳೆ ವೆಲ್ತ್ ಬಿಲ್ಡ್ ಮಾಡ್ಕೊಳ್ಬೇಕು, ಚೆನ್ನಾಗಿರ್ಬೇಕು, ಫ್ಯೂಚರ್ ಅಲ್ಲಿ ಫೈನಾನ್ಷಿಯಲ್ ಲೈಫ್ ಅನ್ನ ಸ್ಟ್ರಗಲ್ ಫ್ರೀ ಮಾಡ್ಕೊಳ್ಬೇಕು ಅಂದ್ರೆ ಲಿಟ್ರಲಿ ಇವುಗಳನ್ನೆಲ್ಲ ಮಾಡ್ಬೇಕಾಗತ್ತೆ. ಸೊ ಇನ್ ಕೇಸ್ ನಿಮ್ಮ ಗೋಲ್ಸ್ ಅನ್ನ ಫಂಡ್ ಫುಲ್ಫಿಲ್ ಮಾಡ್ತಿದೆ ಅಂದ್ರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ಕಂಟಿನ್ಯೂ ಮಾಡಿ. ಇನ್ ಕೇಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಕಂಪೇರ್ ಟು ಪೀರ್ಸ್ ಅಥವಾ ಬೆಂಚ್ ಮಾರ್ಕ್ ಕಂಪೇರ್ ಮಾಡಿದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂದ್ರೆ ಖಂಡಿತ
ನೀವು ಅಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅಡ್ವೈಸರ್ ಜೊತೆ ಕೂಡ ಮಾತಾಡಬೇಕಾಗುತ್ತೆ, ಡಿಸ್ಕಸ್ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ. ನಿಮ್ಮ ಗೋಲ್ಸ್ ಫುಲ್ಫಿಲ್ ಆಗ್ತಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂದ್ರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ತಿದೆ ಅಂದ್ರೆ ಕಂಟಿನ್ಯೂ ಮಾಡಿ ಅದೇ ಫಂಡ್. ಇಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ, ಬೆಂಚ್ ಮಾರ್ಕ್ ಗೆ ಕಂಪೇರ್ ಮಾಡಿದ್ರು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಅಥವಾ ಪೀರ್ ಕಂಪನೀಸ್ ಗೆ ಕಂಪೇರ್ ಮಾಡಿದ್ರು ಕೂಡ, ಅಂದ್ರೆ ಸೇಮ್ ಕೆಟಗರಿಯಲ್ಲಿ ಕೆಲಸ ಮಾಡುವಂತ ಬೇರೆ ಫಂಡ್ ಗಳಿಗೆ ಕಂಪೇರ್ ಮಾಡಿದ್ರು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ನೀವು ರೀಕನ್ಸಿಡರ್ ಮಾಡಬೇಕಾಗುತ್ತೆ. ಆಗ ಈ ಫಂಡ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅಂತ. ಸೊ ಬಾಟಮ್ ಲೈನ್ ಗೆ ಬಂದ್ರೆ, ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ. ವೆಲ್ ಡೈವರ್ಸಿಫೈಡ್ ಈಕ್ವಿಟಿ ಆರ್ ಬ್ಯಾಲೆನ್ಸ್ಡ್ ಫಂಡ್ ಅನ್ನ ಆಯ್ಕೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಡಿಸಿಪ್ಲಿನ್ ಇರಲಿ, SIP ಮೂಲಕ ಹೂಡಿಕೆ ಮಾಡಿ. ಯಾವುದೇ ಕಾರಣಕ್ಕೂ ಮಾರ್ಕೆಟ್ ವೊಲಟಿಲಿಟಿ ಅನ್ನ ನೋಡಿ SIP ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಎಮೋಷನಲ್ ಡಿಸಿಷನ್ಸ್ ಅವಾಯ್ಡ್ ಮಾಡಿ. ಆಗಾಗ ರಿವ್ಯೂ ಮಾಡ್ತಾ ಇರಿ ನಿಮ್ಮ ಫಂಡ್ ಗಳನ್ನ. ನಂತರ ಗ್ರೋ ವಿತ್ ಕಾನ್ಫಿಡೆನ್ಸ್. ನಿಮ್ಮ ನಾಲೆಡ್ಜ್ ಬೆಳೆದ ಹಾಗೆ ಬೇರೆ ಬೇರೆ ಸ್ಪೆಷಲೈಸ್ಡ್ ಫಂಡ್ಸ್ ಅಥವಾ ಸ್ಟ್ರಾಟಜೀಸ್ ಕಡೆ ಕೂಡ ಗಮನವನ್ನ ಹರಿಸಿ. ಸೊ ಈ 7 ಸ್ಟೆಪ್ ಗಳನ್ನ ಅನುಸರಿಸಿ ಖಂಡಿತ ನೀವು ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭವನ್ನ ಗಳಿಸಲಿಕ್ಕೆ ಅರ್ಹರಾಗಿರ್ತೀರಿ. ಒಂದ್ಸಲ ರೀಕಾಲ್ ಮಾಡೋದಾದ್ರೆ, ಸ್ಟೆಪ್ 1 ನಿಮ್ಮ ಗುರಿಯನ್ನ ನಿರ್ಧರಿಸಿ ಫಸ್ಟ್. ಸ್ಟೆಪ್ 2 ನಿಮ್ಮ ರಿಸ್ಕ್ ಅಪಟೈಟ್ ಅನ್ನ ನಿರ್ಧಾರ ಮಾಡಿ. ನೀವು ಹೈ ರಿಸ್ಕ್ ತಗೊಳಕ್ಕೆ ರೆಡಿ ಇರೋರ ಅಥವಾ ಲೋ ರಿಸ್ಕ್ ಅಪಟೈಟ್ ಇರೋ ಅಂತವ್ರ ಅಂತ. ನಂತರ ರೈಟ್ ಫಂಡ್ ಕೆಟಗರಿಯನ್ನ ಸೆಲೆಕ್ಟ್ ಮಾಡಿ. ಈಕ್ವಿಟಿ ಆಗ್ಬೋದು, ಡೆಟ್ ಆಗ್ಬೋದು, ಹೈಬ್ರಿಡ್ ಆಗ್ಬೋದು, ಇಂಡೆಕ್ಸ್ ಫಂಡ್ಸ್ ಆಗ್ಬೋದು. ನಿಮ್ಮ ಗುರಿ ಹಾಗೂ ರಿಸ್ಕ್ ಅಪಟೈಟ್ ಗೊತ್ತಾದ್ರೆ ಯಾವ ಫಂಡ್ ಕೆಟಗರಿ ಆಯ್ಕೆ ಮಾಡಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ನಂತರ ಫಂಡ್ ಪರ್ಫಾರ್ಮೆನ್ಸ್ ಹಾಗೂ ಕನ್ಸಿಸ್ಟೆನ್ಸಿಯನ್ನ ಇವ್ಯಾಲ್ಯೂಯೇಟ್ ಮಾಡಿ. ಫಂಡ್ ಮ್ಯಾನೇಜರ್ಸ್ ಟ್ರಾಕ್ ರೆಕಾರ್ಡ್ ಚೆಕ್ ಮಾಡಿ. ಕಾಸ್ಟ್ ರಿವ್ಯೂ ಮಾಡಿ. ಎಕ್ಸ್ಪೆನ್ಸ್ ರೇಷಿಯೋ ಹಾಗೂ ಎಕ್ಸಿಟ್ ಲೋಡ್ ಈ ತರದ ವಿಚಾರಗಳನ್ನ. ನಂತರ ಸಣ್ಣದಾಗಿ ಶುರು ಮಾಡಿ, ಬಟ್ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿ. ಇವುಗಳು ಬೇಸಿಕ್ ವಿಚಾರಗಳು. ಅಡ್ವಾನ್ಸ್ಡ್ ಹೋದ್ರೆ ಇನ್ನೂ ಸಾಕಷ್ಟು ವಿಚಾರ ಇದೆ, ಬಟ್ ಈ ಬೇಸಿಕ್ ವಿಷಯ ತಿಳ್ಕೊಂಡಿರ್ಬೇಕು ಸ್ಟಾರ್ಟ್ ಮಾಡುವಂತವ್ರು. ಈ ಬೇಸಿಕ್ ವಿಷಯ ಗೊತ್ತಿದೆ, ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋದು ಬಹಳ ಈಸಿ ಆಗುತ್ತೆ. ಸರಿಗಳಿರಿ, ನಿಮ್ಗೆ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಈವನ್ ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತ ಡೀಟೇಲ್ಡ್ ಮಾಹಿತಿ ಕೂಡ ಈ ತರಬೇತಿ ಕಾರ್ಯಕ್ರಮದಲ್ಲಿದೆ. ಸ್ಟಾಕ್ ಗಳ ಬಗ್ಗೆ ಅಷ್ಟೇ ಅಲ್ಲ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಒಂದೊಳ್ಳೆ ಮ್ಯೂಚುವಲ್ ಫಂಡ್ ಅನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಯಾವೆಲ್ಲ ವಿಷಯಗಳನ್ನ ಸ್ಟಡಿ ಮಾಡಬೇಕು, ಈ ಎಲ್ಲ ವಿಷಯವನ್ನ ಒಳಗೊಂಡಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ನಿಮ್ಗೆ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಇದು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.